ಇನ್ನು ಕೆರಗೋಡಿನಲ್ಲಿ ಆದಂತಹ ಧ್ವಜ ಸಂಘರ್ಷಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಕೈವಾಡ ಇದು ಅಂತ ಶಾಸಕ ಪಿ ರವಿಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಶಾಸಕ ಪಿ ರವಿಕುಮಾರ್ ಇವತ್ತು ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಅಶಾಂತಿ ತರೋದಕ್ಕೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ನಾಟಕ ಮಾಡ್ತಾ ಇವೆ. ಜಾತಿ ಸಂಘರ್ಷವನ್ನು ತಂದು ಮತ ಪಡೆಯೋದಕ್ಕೆ ಆರ್ ಅಶೋಕ್ ಅವರು ಬಂದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಅಶಾಂತಿಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರೇ ನೇರ ಕಾರಣ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಪಿ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಜೆಡಿಎಸ್ ಜಂಟಿಯಾಗಿ ಮಂಡ್ಯದಲ್ಲಿ ಅಶಾಂತಿಯನ್ನು ತರಬೇಕು, ಜಾತಿ ಸಂಘರ್ಷಕ್ಕೆ ಮುನ್ನುಡಿಯನ್ನು ಬರಿಬೇಕು, ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತೇಳಿ 2 ದಿನದಿಂದ ಕೆರಗೋಡಿನ ಮಧ್ಯ ರೋಡ್ನಲ್ಲಿ ನಾಟಕ ಶುರು ಮಾಡಿದ್ದಾರೆ. 20 ದಿನಗಳ ಹಿಂದೆ ಕೆರಗೋಡಿಗೆ ನಾನು ಭೇಟಿ ಕೊಟ್ಟಿದ್ದೆ. ಆ ಕೆರಗೋಡು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಬಸ್ ಸ್ಟ್ಯಾಂಡು, ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಈಗ ಇದೆ, ಅಲ್ಲಿ ಒಂದು ಸುಸರ್ಜಿತವಾದ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತೇಳಿ ಜಾಗ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದೆ. ಅಂಥ ಸಂದರ್ಭದಲ್ಲಿ ಒಂದು 5 ಜನ ಎಲ್ಲ ನಮ್ಮ ಜನತಾದಳ BJPಲಿ ಗುರುತಿಸ್ಕೊಂಡಿರೋ ಹುಡುಗರು, ಅಣ್ಣ ಇಲ್ಲೊಂದು ಗಡಗಂಬೆ ನೆಡ್ತೀವಿ ಅಂದರು. ಗಡಗಂಬ ಅಂತ ಹೇಳಿದ್ರೆ ಗರುಡುಗಂಬ ಅಂತ ಗೊತ್ತು ನಿಮಗೆ, ದೇವಸ್ಥಾನದ ಮುಂದೆ ಇರೋಂಥದ್ದು. ರೋಡ್ ಈ ಸೈಡ್, ಅದು ಹೆದ್ದಾರಿ, ರೋಡ್ ಈ ಸೈಡ್ ಆಂಜನೇಯ ಇದೆ, ಈ ಕಡೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಡ್ತೀನಿ ಅಂದರು. ನಾನು ಅವ್ರಿಗೆ ತಮಾಷೆಗೆ ಹೇಳಿದೆ, ನೋಡಪ್ಪ ಬಸ್ ಸ್ಟ್ಯಾಂಡ್ ಮಾಡೋಣ, 50-60 ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿಲ್ಲ, ಈಗ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡ್ತಾರೆ, ಅದರಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟೋಣ, ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಅಂದೆ. ಅವರು, ಅಣ್ಣ ನೀನು ನಾಳೆ ಬಸ್ ಸ್ಟ್ಯಾಂಡ್ ಕಟ್ತೀಯ ಅಂದರೆ ಇವತ್ತು ಬೇಕಾದ್ರೆ ತೆಗಿತೀವಣ್ಣ, ಪರ್ಮಿಷನ್ ಕೊಡು. ನೋಡಪ್ಪ ನಾನು ಅದಕ್ಕೇನು ವಿರೋಧ ಇಲ್ಲ, ಬಟ್ ಬಸ್ ಸ್ಟ್ಯಾಂಡ್ ಕಟ್ಟೋಣ ಅಂದೆ. ಅವರು ಆಯಿತು ಬಿಡೋಣ ಅಂತ ಹೋದರು. ಅವ್ರು ಅಂದ್ಕೊಂಡ್ರು MLAಗಳು ಅಂದರೆ ಇವತ್ತು ಹೇಳಿದ್ರೆ ಇನ್ನು 5 ವರ್ಷಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಬರ್ತಾರೆ ಅಂತ. 2 ದಿನಕ್ಕೆ KSRTC ಅಧಿಕಾರಿಗಳನ್ನು ಆ ಜಾಗದ ಪರಿಶೀಲನೆಗೆ ಕಳಿಸ್ದೆ. ಗ್ರಾಮ ಪಂಚಾಯಿತಿಯವ್ರಿಗೆ ಒಂದು ಲೆಟ್ರ್ ಕೊಟ್ಟರು. ಏನಂತ ಕೊಟ್ಟರು, ಇಲ್ಲೊಂದು ಭಾರತ ದೇಶದ ರಾಷ್ಟ್ರಧ್ವಜ ಅಥವಾ ಕರ್ನಾಟಕದ ಧ್ವಜವನ್ನು ನಾವು ನೆಡಬೇಕು, ಪರ್ಮಿಷನ್ ಕೊಡಿ ಅಂತ. ಗ್ರಾಮ ಪಂಚಾಯಿತಿಯವರು ಕೂಡ ಅಲ್ಲಿ ಕಾಂಗ್ರೆಸ್ ಅವರು ಇರೋದಾರೆ, ದಳದವರು ಇದ್ದಾರೆ, BJPಯವರು ಇದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ 19ನೇ ತಾರೀಕು ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಬಾವುಟವನ್ನು ಮಾತ್ರ ಆರಿಸುವುದು. ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಆರಿಸಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನರು. ಆಮೇಲೆ ಆ ಫ್ಲ್ಯಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ನಾವು ಅವರಿಗೆ ಆರ್ಥಿಕವಾಗಿರ್ಬೋದು, ಇನ್ನೊಂದಿರ್ಬೋದು, ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೇ. ನಾನು ನಮ್ಮ ಮನೆ ದೇವರೇ